ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ರೀ. ನಮ್ಮ ಇದ್ರ ಚಾನಲ್ನಾಗ ಈಗ ಬಾಣತಿ ಆರೈಕೆದು ಬರ್ತಾ ಇದೆ. ಸೊ ನಮ್ಮ ಮೊಮ್ಮಗನಿಗೆ ಹೆಸರು ಇಡಬೇಕು. ಎಷ್ಟದಲ್ಲಿ ಯಾವ ಹೆಸರು ಕಮೆಂಟ್ ಮಾಡಿ ಹೇಳಿ. ಈಗಿನ ಹುಡ್ರು ಹೆಣ್ಣು ಹುಡ್ರು ಉಪಯೋಗನೇ ಇಲ್ಲ, ಏನು ತಿನ್ನಂಗಲ್ಲ, ತಿಂದು ಗಟ್ಟಿ ಆಗಂಗಿಲ್ಲ. ಬರೀ ಮ್ಯಾಗಿ ತಿನ್ನೆ, ಬ್ರೆಡ್ ತಿನ್ನೆ, ರಸ್ಕ್ ತಿನ್ನೆ, ಇದನ್ನೇ ಮಾಡ್ತಾವೆ ನೋಡು. ನಮ್ಮ ಕಾಲದಾಗೆಲ್ಲ ನಮ್ಮವರು ಚಂದಂಗೆ ಖಾರ ಕೊಬ್ಬರಿ ಕುಟ್ಟಿ ನಮ್ಮ ಉತ್ತರ ಕರ್ನಾಟಕದ ಮಂದಿ ಗೊತ್ತಾಗ್ತಿದ್ರಿ. ಕೊಬ್ಬರಿ, ಉತ್ತತ್ತಿ, ಬೆಲ್ಲ ಎಲ್ಲ ಹಾಕಿ ಚಂದಂಗೆ ಸಣ್ಣ ಕುಟ್ಟಿ ತುಪ್ಪ ಹಾಕಿ ತಿನ್ನೋ ಕೊಡಾರ ಒಂದೊಂದು ಪ್ಲೇಟ್. ಈಗ ನಾನು ಸೊಸೆನೂ ಅದಾರ, ಇಬ್ಬರು ಹಂಗೆ ಸೊಸ್ತ್ಯಾರ. ಈಗ ಇದನ್ನ ಒಯ್ದಿದ್ದ ಮೂಗು ತಿರುತ್ತಾಳೆ. ನೀವ್ರ ಹೇಳ್ರಿ, ಬಾಣ್ತೀರಿದ್ದಾಗ ಉತ್ತುತ್ತಿ ಕೊಬ್ಬರಿ ಖಾರ ಅಂತೀವಿ ನಮ್ಮ ಕಡೆ. ಮೆತ್ತು ಕುಟ್ಟಿ ತುಪ್ಪ ಹಾಕಿ ಕಟ್ಕೊಡ್ತಾರೆ. ನನ್ನ ಕಂದ ಹಾಲು ಮಾರಿ ಬರ್ತೇನೆ, ಕಾಲು ಕಡ್ಗ ತರ್ತೇನೆ. ನಮಗೆ ಹಾಡ ಬರಂಗಿಲ್ಲ ಅವು. ಹಿಂಗೆ ಎಷ್ಟೊತ್ತಂತ ಎಕ್ಸ್ಪೀರಿಯನ್ಸ್ ಮಾಡೋದಪ್ಪ ನೀನು. ನನಗೂ ಬೆನ್ನು ಹೋಯ್ತದೆ ಅಪ್ಪಾಜಿ. ಅದು ಒಂದು ದೊಡ್ಡ ಅಕ್ಕನ ಜೊತೆ ಅಣ್ಣನ ಜೊತೆ ಆಟ ಆಡುವಂತೇನು ಆಡಾಕತ್ತಾನ. ಬರ್ರಿ ಐತಿ ಅವನಂಗೆ ಕಿರಿಕಿರಿ ಎದ್ದಿದ್ದೆ. ಬರ್ರಿ ತಗೋ, ಈ ಖಾರ ಕೊಬ್ಬರಿ ತಿನ್ನೋದಾಗತ್ತಾನ. ನಾನು ಎಲ್ಲಿ ಎದ್ದು ಹೋಗಲ್ಲ. ಮಾಡ್ತೀರಿಗೆ ತಿನ್ನೋಕೆ ಕೊಟ್ಟಾಗಿದ್ರೆ ಕುಂದ್ರಬಾರ್ದಂತ ಕಣ್ಣು ಆಸ್ರಕೈತಿ ಅಂತಾರೆ. ಆದ್ರೂ ಐತ ಕೂತ್ಕತ್ತೆ, ಸುಮ್ಮನೆ ತಿನ್ಬೇಕು ನೋಡು. ಅಯ್ಯೋ ತೀರೋದು ಭಾಳ ಆಕೈತ್ರಿ. ನಂಗೆ ಸೀಮೆ ಆಗೋದಿಲ್ಲ ಅಂತ ಗೊತ್ತೈತಿ. ನಿನಗೆ ಗೊತ್ತೈತಿ, ಆದ್ರೆ ತಿನ್ಬೇಕವ ನೀನು. ಇಲ್ಲಿ ಗಂಡನ ಮನೆ ಆಗದಿ. ನಾಳೆ ಏನರ ಹೆಚ್ಚು ಕಡಿಮೆ ಆದ್ರೆ ನಿಮ್ಮವ್ವಾರು ನಮಗೇನು ಬಾಡ್ದೇನು? ಅಯ್ಯೋ ಆಕೆ ಅನ್ನಂಗಿಲ್ಲ ಬಿಡ್ರಿ. ಅನ್ನಂಗಿಲ್ಲ, ಮಾತು ಬರಬಾರ್ದು. ಆತ್ರಿ ತೀರ ಕೊಡ್ರಿ. ನಾ ಕರ್ಕೋತೆ ತಗೋ. ಇದನ್ನೇ ಕೊಡಿಲ್ಲ, ಅವನ್ನ ಇಲ್ಲೇ ಕುಂದ್ರತೇನೆ ಕೆಳಗೆ. ಇದನ್ನ ಯಾವಾಗ ತಿನ್ನಂಗೆ ಆಕೈತ್ರಿ. ಈ ಹಡ್ದಾಗ ತಿನ್ನಕ್ಕೆ ಬೇಸರದ್ನ. ಮತ್ತು ತಿನ್ಬೇಕವ ಯವ. ದೊಡ್ಡರಾದಾಗ ಬಾಣ್ತಿರಾದಾಗ ಮೈ ಶಕ್ತಿ ಕಮ್ಮಿ ಇರ್ತೈತಿ ಹೇಳಿ ಮಾಡಿಕೊಡ್ತಾರೆ, ಗಟ್ಟಿ ಆಗಲಿ ಹೇಳಿ. ಹೌದ್ರಿ ತೀರ. ಯಾಕಪ್ಪ ಯಾಕ ಶ್ರೀ ಚಕ್ರಧಾರಿಗೆ ಶಿರವಾಗಿ ಲಾಲಿ, ರಾಜೀವ ನೇತ್ರನಿಗೆ ರಮಣೀಯ ಲಾಲಿ, ಲಾಲಿ 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 ಲಾಲಿ. ಮತ್ತೆ ಹೇಳೋದು ಕರೆಕ್ಟ್. ನಮ್ಮವ್ವ ಬಾಯಿ ಸುಮ್ಮನೆ ಹಾಕಿದ್ದು ಚಟಕ್ಕ ಅಂದ್ಬಿಡ್ತಾಳೆ. ನನಗರ ಉಪ್ಪು ಖಾರ ಹುಳಿ ತಿಂದೇನು ಈ ಸೀ ತಿನ್ಬೇಕಂದ್ರೆ ಮೈಗೆ ಬರ್ತೈತಿ. ಮೆತ್ತಗಾಗೈತಿಲ್ಲ ಮೆತ್ತಗಾಗೈತಿ. ತುಪ್ಪನ ಜಗ್ ಹಾಕೊಂಬಂದಿರಿ ನೀವು. ಏನಂತಾನ ಬೇವ ಮೊಮ್ಮಗ? ಏನಂತ ಬಾಯಪ್ಪ ಹಂಗೆ ಕುಯ್ ರಾಗ ಹಾಡ್ಕೊಂಡು ಕೃಷ್ಣ ಬಾ ತಿಂದಾತವ ನಿಂದು ಕುಡಿ ತೀರ ಆತಾತು. ಹತ್ತೀರ ಕೊಟ್ರಿ ಸುಮಗ? ಹ್ಞೂನವ ಕೊಟ್ಟು ಇವ್ನು ಇಸ್ಕೊಂಡು ಕಾಲ ಮೇಲೆ ಹಾಕೊಂಡಿದ್ದೆ ಮನಿಕನ್ನ. ಹೌದ್ರಿ. ಹಂಗಾರೆ ಈಗ 9 ದಿನ ಆದಮೇಲೆ ನಾಮಕರಣ ಮಾಡತ್ತಂದಿದ್ರಲ್ಲ, ಮತ್ತು ಆಕೆಯನ್ನು ತವ್ರ ಮನೆಯಾಗಿಲ್ಲ ಇಲ್ಲೇದಾಳ. ಮತ್ತು ಇಲ್ಲೇ ಮಾಡೋಣಂತ್ರಿ. ಎಲ್ಲರಿಗೂ ಫೋನ್ ಮಾಡೋಕೆ ಹೇಳಿಬಿಡ್ರಲ್ಲ. ಅಯ್ಯೋ ತಿನ್ನತ್ಲೆ ಮಾಡ್ಕೊಂಡೆಲ್ಲ ಹೋಗ್ರಿ, ಬೆನ್ನು ಇಸಾಕತ್ತತಿ. ನಿಮ್ಗೇನು ಗೊತ್ತಾಗಲ್ಲ ಬಿಡಪ್ಪ ನನ್ನ ಮಕ್ಕಳಿಗೆ. ಸಿಜರಿನಂದ್ರೆ ಏನು ಅನ್ಕಂದಿರಿ? ಇನ್ನೂ ಆಕೆ ಹಸಿ ಮೈ ಆತು ಬೇವ. ಮತ್ತು ಈಗ ನೋಡು 9 ದಿನ ಆಯ್ತು. ಎಲ್ಲ ನೆಲ ಹೊಲಿ ಬಳುದೆಲ್ಲ ಹೊಲಿ ತೆಗೆದಾತು. ಸ್ವಾಮಿ ಕರ್ಕೊಂಬಂದು ಲಿಂಗ ಅದನ್ನು ಕಟ್ಟಿಸಿ ಒಂದು ಹೆಸರು ಇಟ್ಟುಬಿಡೋಣ. ನಿಮ್ಮ ಅತ್ತೆ ಮಾವ ಎಲ್ಲರಿಗೂ ಫೋನ್ ಮಾಡು, ನಿಮ್ಮ ಅಕ್ಕಗೆ. ಆತಾತು. ಮತ್ತು ಸೈತಾರ ಮನೆಗೂ ಮಾಡಿ ಫೋನ್. ಊರಾಗ ಒಂದು 4-5 ಮನೆಗೆ ಹೇಳಬಾ. ಭಾಗ್ಯವ್ವ, ಎಲ್ಲಮ್ಮ, ಅದೇ ಅಮ್ಮಮ್ಮರ ಮನೆಗೆ. ಮುಂದೆ ಆತು ಹೇಳ್ತೆ. ಅಣ್ಣ ಬಂದಿಲ್ಲ ಏನೋ ಆಫೀಸ್ ಕೆಲ್ಸಕ್ಕೆ ಹೋದವನು? ಇಲ್ಲ ಬಂದಿಲ್ಲ ತಗೋರಿ. ಅವ್ರಿಗೆ ಫೋಟೋ ಹಾಕಿದ್ನಿ, ನೋಡಿದ ಅವ್ರ ಫೋಟೋದಾಗ ಬರ್ತಾರೆ ಇನ್ನೇ. ಹೌದ್ರಿ. ಮತ್ತು ಅವ್ನು ನನಗೆ ಹೆಂಗೆ ನಾಮಕರಣ? ಹುಡುಗಿ ನಿಂತ್ವಂತ ಮನೆ ಕಂಡುಬಿಡುತ್ತೆ ಏನ ನೀವು ಭಾಳ ರಂಗೆ ಕಾಣ್ತೈತಿ. ಹ್ಞೂ ರೀ ತೀರ. ನೀವು ಅವನ್ನ ತೆಳಗೆ ಹಾಕಿಬಿಡ್ರಿ. ಇವ ತೆಳಗೆ ಇರುವಿ ಒದ್ದ ಓಡಾಡ್ತಿರ್ತಾವ ಪಲ್ಲಿ ಇಲ್ಲಿ ಈ ತೋಟದಾಗ ಹಾಕಿಬಿಡ್ರಿ ತೀರ. ಹೆಂಗೂ ಇತ್ತಲ್ಲ ಇದು ಹಳೆ ತೋಟ್ಲ. ಮತ್ತು ಮಿಟಾಡಿ ಬಿದ್ದಿದ್ದಾನ್ರಿ? ಇಲ್ಲ ಹೇಳ್ರಿ, ಮೇಲೆ ಜಿಪ್ ಎಳೆ ಹಂಗೈತಿ. ಎಳದು ಇಲ್ಲೇ ಇಟ್ರೆ ಅಕ್ಕಿಗೂ ಹತ್ರ ದಾರ ಐತಿ, ಜಗ್ಗಕ್ಕೆ ಚಲೋ ಆಕೈತಿ. ಹೌದ್ರಿ ತೀರ. ಹಂಗಾರೆ ನಾನು ಹೊಲಕ್ಕೆ ಹೋಗಿ ಸಂಜೆನ ಬರುವಾಗ ಊರಾಗ ಹೇಳೋರಿಗೆ ಹೇಳಿ ಬರ್ತೇನೆ ರೀ. ಫೋನ್ ಮಾಡಿರ್ತೇನೆ. ಯಾವುದಕ್ಕೂ ನೀವು ಮಾಡಿರಿ, ಅಕ್ಕಂಗೆ ಮತ್ತು ಅತ್ತಿಯರಿಗೆ ಮತ್ತು ಅವ್ರ ಮನೆಗೆ. ಹ್ಞೂ ತಮ್ಮ ಹೇಳೋದಟ ಅಲ್ಲ, ಸಾಮಾನು ತರದ ಐತಿ, ತರ್ಬೇಕು ಹೋಗಿ. ಆತು ಬೇ, ಮಧ್ಯಾಹ್ನ ಬಂದು ತೊಗೊಂಬರ್ತೇನೆ ತಗೋ. ಸರಿ ಹಂಗಾರೆ. ಹೊಲದಿಂದ ಬರುವ ಹಂಗೆ ಒಂದಿಟ್ಟು ಬೆಲ್ಲು ಪತ್ರಿ ಅದನ್ನ ತೊಗೊಂಬರ್ರಿ. ಹ್ಞೂ ರೀತಿ. ಸರಿ, ಈಗ ಹೆಸರಿಟ್ಟವ್ರಿಗೆ ಏನು ಕೊಡೋದ್ರಿ? ಇವ ಏನು ಕೊಡ್ತಿ? ಇದು 2ನೇ ಮಗ. ಒಂದು ಸೀರೆ ತಂದ್ರೆ ಅಂತ ಹೇಳೋಕೀಗ ನಿಮ್ಮ ಚಿಗವ್ಗ ಏನು ಬಂಗಾರ ಕೊಡ್ಬೇಕಂತ ಮಾಡಿದ್ದೇನೆ. ಮತ್ತು ಇಲ್ರಿಪ್ಪ, ಹಂಗಾರೆ ಬಂದವರಿಗೆ ಕೊಡೋಕೆ ಬ್ಲೌಸ್ ಪೀಸ್ ಬೇಕು ರೀ, ಹಣ್ಣು ಕಾಯಿ ತರಬೇಕು, ಹೊಸ ದೇವ್ರ ವಸ್ತ್ರ ತರಬೇಕು, ಸ್ವಾಮಿಯರಿಗೆ ಕೊಡೋಕೆ ಒಂದು ಪಂಚಿ ತರಬೇಕು. ನಿನ್ನ ಗಂಡ ಇದ್ದಿದ್ರೆ ಅವನೊಂದು ಕೆಲಸ ಇವನೊಂದು ಕೆಲಸ ಮಾಡ್ತಿದ್ರೆ
ಎಂಥದಲ್ಲಿ ಬಿಸಿ ಆಯ್ತು ನೋಡಿ, ಇವನು ನಾಳೆ ಬರ್ತಾನೆ ಅಂತಾನೆ. ಕೊಡ್ತೇನೆ ರೀ ಬೇರೆ ಯಾರು ಹೊಸ ಪಂಚದೇವನ ಸ್ವಾಮಿಯರಿಗೆ ಕೂಡ ಅಂಥವು ಇದ್ರೆ ಅಡ್ಡಿಲ್ಲ. ಹಣ್ಣು ಕಾಯಿ ಬಿಲ್ಪತ್ರಿ ಅಂತಿಲ್ಲ ತರ್ತಾರೆ ರೀ. ಬ್ಲೌಸ್ ಪೀಸು ಮನ್ಯಾಗ ಅದಾವು. ಪಾಪ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಏನ್ರಿ, ಇವನೊಂದು ಕಿರಿಕಿರಿ ಮಾಡ್ತಾನೆ. ಎಬ್ಸು ಅಂದ್ರೆ ನಮ್ಮನ್ನು ಎಬ್ಸೋದಿಲ್ಲ, ಗೊರಕಿ ಹೊಡ್ಯಾಕ್ತಾಳೆ ನೋಡ್ರಿ. ಗುಳಿಗೆ ತೊಗೊಂಡ್ಲ ಇಲ್ಲ, ಖಾರ ಕೊಬ್ಬರಿ ಕೊಟ್ಟನೆಲ್ಲ ತಿನ್ನಲ್ಲ ಅಕ್ಕಿಂದು ಬೈದಿಲ್ಲೇ ಕುಂದಿರ್ತಾನೆ ಎಂದು ಕುಂತ್ನಿ. ನನಗೂ ಮರುವ ಮಲಗಲ್ ಬಿಟ್ಟಿರ್ತಾನೆ ನಿದ್ದೆ ಆಗಲಿ. ಇವನು ಮಲಿಕೊಂಡಾನ. ಈಗ ಒಂದು ಗಳಿಗೆ ಕೊಯ್ ಅಂತಾನ. ಆತಾತು ನಂದು ಕಾಲು ಹಿಡ್ಕೊಂತ ಒಂದು ಸಾವಕಾಶ ಹಾಕಿ ಬರ್ತೀನಿ. ಅವು ಚಾದಾರ ಅವು ಅರ್ಧಂಬರ್ಧ ಒಣಗಿ ಅವು ಈ ಮಳೆನೂ ಬಿಡಂಗಿಲ್ಲ. ಒಳಗಾರ ತಂದು ಹಾಕನ್ ನಡಿ ಅವ್ನು ಪಡ್ಸಲೆಗೆ ರೀತಿ ನಾ ತಂದು ಹಾಕ್ತೀನಿ ಸುಮ್ಮನೆ. ನಾನು ಒಬ್ಬಕ್ಕೆ ಎಲ್ಲ ಮಾಡ್ತೀನಿ ನಡಿ ಯವ. ಆಮೇಲೆ ನಾನು ಹೂವಿನ ಎಣ್ಣೆ ಹೆಚ್ಚಿನ ಮಕ್ಕಂದ್ರೆ ಅಷ್ಟಕ್ಕೆ ನಡಿ. ಅದು ಒಂದು ನೋಡ್ರಿ, ಹಬ್ಬನೂ ಹತ್ತಿರ ಬಂದಿತ್ತ. ಮುಗಿತೀಗ ಹಬ್ಬದ್ದು ಅದೆಲ್ಲ ಸ್ವಚ್ಛ ಆತತ್ತಾಗ ಹಾಸಿಗೆ ತೊಳೆದು ಬಳೋದೆಲ್ಲ. ಆತ ಒಂದು ತಿಂಗಳಾಗಕ್ಕೆ ಬರ್ತೈತಿ. ಹಬ್ಬಕ್ಕೆ ಅವರ ಅಜ್ಜಿ ಹಬ್ಬ ಮಾಡಿ ಕಳಿಸ್ಕೊಟ್ರಕೈತೆ ಅಜ್ಜಿ ಮನೆಗೆ. ಒಂದು ತೋರೈತಿ ಹಂಗೆ ಮಾಡಿದ್ರಾತು. ಅಲ್ಲೊಂದು 2-3 ತಿಂಗಳು ಇದ್ದು ಬರವಲ್ಲಕ ಆರಾಮ್. ನೋಡೋಣ ಅವ್ರವ್ವರು ಏನೇನು ಹೇಳ್ತಾರೆ, ಯಾವಾಗ ಕಳಿಸ್ತೀನಿ ಅಂತಾರೆ ಅವಾಗ ಕಳಿಸ್ಲಿ. ಸಿದ್ರಿನ ಬೇರೆ ಸರಿ ರೀ. ನಾ ಹೊಕ್ಕೆ ನಂಗಾರ ಬ್ಲೌಸ್ ಪೀಸು ಟಾವೆಲ್ ಪಂಜಿ ಎಲ್ಲ ಅದಾವೆ ನೋಡಿದೆ. ಆತ್ವ ನೋಡು ಹುಡುಕು ಟೈಮ್ ಇಲ್ಲ, ಇನ್ನು ಹೆಚ್ಚು ದಿನ ಇಲ್ಲ. ನೋಡ್ರಿ ಫ್ರೆಂಡ್ಸ್, ನಾಮಕರಣ ತಯಾರಿ ಮಾಡಾಕತ್ತೀವಿ. ದಯವಿಟ್ಟು ವಿಡಿಯೋಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಕಡೆ ಹೆಂಗೆ ನಾಮಕರಣ ಮಾಡ್ತೀರಿ, ಬಾಣ್ತಿರಿಗೆ ಏನೇನು ಕೊಡ್ತೀರಿ ಹೇಳ್ರಿ.